ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ ನೊಬೆಲ್ ಶಾಂತಿ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದಂತ ಟ್ರಂಪ್ಗೆ ನಿರಾಸೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಸಿಗಲ್ಲ ನೊಬೆಲ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ ನೊಬೆಲ್ ಶಾಂತಿ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದಂತಹ ಟ್ರಂಪ್ಗೆ ನಿರಾಸೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಿಗ್ತಾ ಇಲ್ಲ ನೊಬೆಲ್ ನಾನು 8 ಯುದ್ಧವನ್ನ ನಿಲ್ಲಿಸಿದ್ದೇನೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಬೇಕು ಅಂತ ಹೇಳಿದ್ದಂತಹ ಟ್ರಂಪ್ ಏನೇನು ಬೇಕೋ ಟ್ರಂಪ್ ಅಣ್ಣಂಗೆ ದೇವರಿಗೆ ಗೊತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗ್ತಾ ಇಲ್ಲ ಪಾಪ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಅಷ್ಟೇ ಪಾಕಿಸ್ತಾನದ PM ಆಗಿರುವಂತವರು ನೊಬೆಲ್ ಶಾಂತಿ ಪ್ರಶಸ್ತಿ ಟ್ರಂಪ್ ಅವರಿಗೆ ಸಲ್ಲಬೇಕು ಅವರು ಯುದ್ಧಗಳನ್ನ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಅಲ್ಲ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ಘನಕಾರ್ಯಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕಾಗಿತ್ತು ನಿರಾಸೆ ಆಗಿದೆಯಂತೆ ಆತ ಆಸೆಯೇ ಪಡಬಾರ್ದು ಆಕ್ಚುಲಿ ಹೇಳಬೇಕು ಅಂತಂತಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಗ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗ್ತಾ ಇಲ್ಲ ಯಾವ ಘನಕಾರ್ಯಕ್ಕಾಗಿ ಬೇಕಾಗಿತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸಲ ಒಂದೊಂದು ರೀತಿಯಾಗಿ ಬದಲಾಗ್ತಾ ಇರುವಂತಹ ಅಮೆರಿಕದ ಅಧ್ಯಕ್ಷ ಕೆಲವೊಂದು ಟೈಮು ನಾನು 8-9 ಯುದ್ಧಕ್ಕೆ ನಿಲ್ಸಿದ್ದೀನಿ ಅಂತ ಹೇಳ್ತಾರೆ ಒಂದಿಷ್ಟು ಟೈಮು ನಾನು ಯಾರ ಮಾತು ಕೇಳೋದಿಲ್ಲ ಅಂತಾರೆ ಯುದ್ಧ ನಿಲ್ಸಿದ್ದೀನಿ ಅಂತಾರೆ ರಷ್ಯಾದ ಮೇಲೆ ಯುದ್ಧಕ್ಕೆ ಹೋಗ್ತೀನಿ ಅಂತಾರೆ ಅಲ್ಲ ಅವರಿಗೆ ಕ್ಲಾರಿಟಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಣ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಸ್ವಯಂ ಘೋಷಿತರಾಗಿದ್ರು ಯಾಕೋ ಏನೋ ಗೊತ್ತಿಲ್ಲ ಅವ್ರ ಲಕ್ ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೊಬೆಲ್ ಪ್ರಶಸ್ತಿಗಳು ಯಾವುದೂ ಕೂಡ ಸಿಗ್ತಾ ಇಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿ ಬೇರೆ ಬೇಕಾಗಿತ್ತಂತ ನಗು ಬರುತ್ತೆ ನನಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗವಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡೊನಾಲ್ಡ್ ಟ್ರಂಪ್ ಒಳ್ಳೆಯ ರಾಜಕಾರಣಿಗಿಂತ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವರ ಒಂದೊಂದು ಹೆಜ್ಜೆಯೂ ಕೂಡ ಚೆನ್ನಾಗಿರುತ್ತೆ ಬಿಸ್ನೆಸ್ ರೀತಿಯಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಡೊನಾಲ್ಡ್ ಟ್ರಂಪ್ ಆ ಲೆಕ್ಕಕ್ಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ ನೊಬೆಲ್ ಶಾಂತಿ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದಂಥ ಟ್ರಂಪ್ಗೆ ನಿರಾಸೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಸಿಗ್ತಾ ಇಲ್ಲ ನೊಬೆಲ್ ಪ್ರಶಸ್ತಿ ನಾನು 8 ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ನೀಡಬೇಕು ಎಂದಿದ್ದಂತಹ ಟ್ರಂಪ್ ಪಾಕಿಸ್ತಾನವೂ ಇದಕ್ಕೆ ಸಪೋರ್ಟ್ ಮಾಡಿತ್ತು ಎಂಟು ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತ ಬಾಯಲ್ಲಿ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಸಾಕ್ಷಿ ಕೂಡ ಅದನ್ನು ಮೋಸ್ಟ್ಲಿ ಮರ್ತಿದ್ರು ಅಂತ ಅನ್ಸುತ್ತೆ ಅವರ ಒಂದಿಷ್ಟು ಮಾತುಗಳು ತಲೆ ಕೆಡಿಸ್ಕೊಳ್ಳುವಂತೆ ಇತ್ತಿಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತ ಕೂತ್ಕೊಂಡಿದ್ರು ಹಂಗಿದ್ದೆಲ್ಲ ವ್ಯಕ್ತಿಗಳಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗೋದಿಲ್ಲ ಸುಮ್ಮನೆ ಆಸೆ ಪಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾದ ಹೋರಾಟಗಾರ್ತಿಗೆ ನೊಬೆಲ್ ಪ್ರಶಸ್ತಿ ಮಾರಿಯಾ ಕೊರಿನಾ ಅಂತ ಹೇಳಿ ಅವರಿಗೆ ನೊಬೆಲ್ ಪುರಸ್ಕಾರವನ್ನ ಕೊಡಲಾಗಿರುವಂಥದ್ದು ವೆನೆಜುವೆಲಿಯಾದ ಹೋರಾಟಗಾರ್ತಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಮರಿಯಾ ಕೊರಿನಾ ಮುಜಾಡೋಗೆ ಪ್ರಶಸ್ತಿ ಲಭ್ಯವಾಗಿರುವಂಥದ್ದು
ವೆನೆಜುಲೆವಾದ ವಿಪಕ್ಷ ನಾಯಕರಾಗಿರುವಂತಹ ಮಾರಿಯಾಗೆ ಈ ಒಂದು ಹೋರಾಟಗಾರ್ತಿಯೂ ಕೂಡ ಆಗಿದ್ರು. ಸರ್ವಾಧಿಕಾರಿ ಧೋರಣೆ ವಿರುದ್ಧ ಹೋರಾಟವನ್ನ ಮಾಡಿದಂತಹ ಮಾರಿಯಾ. ಎಸ್ ವೀಕ್ಷಕರೇ, ಮಾರಿಯಾಗೆ ಸಿಕ್ಕಿರುವಂತಹ ಪ್ರಶಸ್ತಿ ಇದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಆಪೋಸಿಟ್ ಮಾರಿಯಾ. ಸೊ ಮಾರಿಯಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಆಕೆ ಹೋರಾಟಗಾರ್ತಿ, ಅದರಲ್ಲೂ ಕೂಡ ಸರ್ವಾಧಿಕಾರವನ್ನು ವಿರೋಧಿಸುವಂಥವಳು. ಸೊ ಆಕೆಗೆ ಸಿಕ್ಕಿರುವಂತಹ ಪ್ರಶಸ್ತಿಗೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೆನೆಜುವೆಲಾರ ಆಟಗಾರ್ತಿಯಾಗಿರುವಂತಹ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಸೊ ಕೊರಿನಾ ಮಡಾಚೋನಿಗೆ ಪ್ರಶಸ್ತಿ ನೊಬೆಲ್ ಪುರಸ್ಕಾರ ಸಿಕ್ಕಿರುವಂಥದ್ದು. ಭಾರೀ ಮುಖಭಂಗವನ್ನ ಅನುಭವಿಸಿದಂತಹ ಡೊನಾಲ್ಡ್ ಟ್ರಂಪ್. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಸಹೋದ್ಯೋಗಿ ಭೀಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭೀಮೇಶ್, ಡೊನಾಲ್ಡ್ ಟ್ರಂಪ್ಗೆ ಭಾರೀ ಮುಖಭಂಗವಾಗಿದೆ. ನಿರೀಕ್ಷೆಯಲ್ಲಿದ್ದಂತಹ ಪ್ರಶಸ್ತಿ ಕೈ ತಪ್ಪಿದೆ, ಏನ್ ಹೇಳ್ತೀರಿ? ಹೌದು ಕಾವ್ಯ, ನಿಜಕ್ಕೂ ಕೂಡ ಇದು ಡೊನಾಲ್ಡ್ ಟ್ರಂಪ್ಗೆ ಆದಂತಹ ಒಂದು ದೊಡ್ಡ ಅವಮಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬಾರಿ ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ರು, ಎಲ್ಲೋ ಒಂದ್ ಕಡೆಗೆ ನನಗೆ ಸಿಗುತ್ತೆ ನೊಬೆಲ್ ಶಾಂತಿ ಪ್ರಶಸ್ತಿ ಅಂತ. ಯಾಕಂದ್ರೆ ನಾನು ಸಾಕಷ್ಟು ಯುದ್ಧಗಳನ್ನ ತಡೆದಿದ್ದೀನಿ, ಒಂದು ಶಾಂತಿ ಒಪ್ಪಂದಗಳನ್ನ ಮಾಡ್ತಿದ್ದೀನಿ ಅವ್ರ ಮಧ್ಯೆ ಹೋಗಿ, ಹೀಗಾಗಿ ನನಗೇ ಬರಬಹುದು ಎನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ರು, ಎಲ್ಲೋ ಜಂಬ ಕೊಚ್ಕೊಳ್ತಾ ಇದ್ರು ಅಂತ ಕೆಲವರು ಹೇಳ್ತಾ ಇದ್ರು. ಆದ್ರೆ ಈಗ ಈ ರೀತಿಯಾಗಿ ಬೇರೆಯವರಿಗೆ ಬಂದಿರೋದ್ರಿಂದ, ವೆನೆಜುವೆಲಾದವರಿಗೆ ಒಬ್ಬ ಮಹಿಳೆಗೆ ಬಂದಿರೋದ್ರಿಂದ ಈಗ ತೀವ್ರವಾದಂತಹ ಒಂದು ಮುಖಭಂಗವನ್ನ ಅನುಭವಿಸ್ತಾ ಇದ್ದಾರೆ ದೇಶದ ಹಿರಿಯಣ್ಣ ಆಗಿರುವಂತಹ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು. ಯಾಕಂದ್ರೆ ಅವರು ಹೇಳ್ಕೊಳ್ತಂತಹ ಒಂದು ರೀತಿನೇ ಬೇರೆ ಇತ್ತು. ನಿಜವಾಗ್ಲೂ ಕೂಡ ಇವರಿಗೆ ಬರುತ್ತೆ ಏನಪ್ಪಾ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ರು. ಆದ್ರೆ ಇದು ನಿರೀಕ್ಷೆಗೂ ಮೀರಿ ಆದಂತಹ ಒಂದು ವಿಚಾರ ಅನ್ಸುತ್ತೆ. ಯಾಕಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡ್ಬೇಕಂದ್ರೆ ಅದಕ್ಕೆ ಆದಂತಹ ಒಂದು ರೀತಿ ನಿಯಮಗಳಿರುತ್ತೆ. ಅವರು ಮಾಡಿದಂತಹ ಎಲ್ಲಾ ಕೆಲಸಗಳನ್ನು ಕೂಡ ಗಮನಿಸ್ತಾರೆ. ಒಂದು ಬೇರೆ ಬೇರೆ ದೇಶಗಳ ಜೊತೆ ಅವರಿಗೆ ಯಾವ ರೀತಿಯಾದ ಒಂದು ಕಾಂಟ್ಯಾಕ್ಟ್ ಇದೆ, ಯಾವ ರೀತಿ ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಯಾವ ಒಪ್ಪಂದಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿದ್ದಾರೆ, ಅವೆಲ್ಲವೂ ಕೂಡ ನೋಡ್ತಾರೆ. ಯಾಕಂದ್ರೆ ನೊಬೆಲ್ನ ಒಂದು ಪೀಠ ಏನಿರುತ್ತೆ, ಇದು ಆಯ್ಕೆ ಮಾಡುವಂತಹ ಒಂದು ಸಮಿತಿ, ಇವೆಲ್ಲವನ್ನೂ ಕೂಡ ಗಮನಿಸುತ್ತೆ. ಹೀಗಾಗಿ ಈ ಒಂದು ಪ್ರಶಸ್ತಿಯನ್ನ ಟ್ರಂಪ್ ಅವರಿಗೆ ಕೊಡೋಕೆ ನಿರಾಕಾರ ಮಾಡಿ ಈಗ ಬೇರೆಯವರಿಗೆ ಕೊಟ್ಟಿರುವಂತದ್ದು, ಅದು ನಿಜಕ್ಕೂ ಕೂಡ ಒಬ್ಬ ಮಹಿಳೆಗೆ ಕೊಟ್ಟಿರುವಂತದ್ದು ಭಾರಿ ಮುಖವನ್ನ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಏನಿದ್ದಾರೆ, ಒಬ್ಬ ಹೋರಾಟಗಾರ್ತಿ ಅವರು ಕೊಟ್ಟಿರುವಂತವ್ರು ಏನಿದ್ದಾರೆ, ನೀವು ಈಗಾಗಲೇ ಸಾಕಷ್ಟು ಈ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅವರಿಗೆ ಕೊಟ್ಟಿರುವಂತಹ ಒಂದು ಪ್ರಶಸ್ತಿಯಿಂದ ಟ್ರಂಪ್ ಅವರ ಒಂದು ಹೇಳಿಕೆ ನಿಜಕ್ಕೂ ಕೂಡ ಹುಸಿಯಾಗಿದೆ, ಸುಳ್ಳಾಗಿದೆ. ಯಾಕಂದ್ರೆ ಟ್ರಂಪ್ ಅವರಿಗೆ ಬರದೇ ಇರಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಅವರು ಈ ಹಿಂದೆ ನಡೆದುಕೊಂಡಂತಹ ರೀತಿ, ಅಂದ್ರೆ ಸುಂಕದ ಒಂದು ವಿಚಾರದಲ್ಲಿ ಬೇರೆ ಬೇರೆ ದೇಶಗಳ ಮೇಲೆ ಅವರು ಸಾಕಷ್ಟು ಸುಂಕವನ್ನ ಹೆಚ್ಚಿಸ್ಬಿಟ್ರು. ಅದಾದ್ಮೇಲೆ ವೀಸಾ ವಿಚಾರದಲ್ಲಿ ಕೂಡ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡ್ರು. ವೀಸಾದ ಒಂದು ರೇಟ್ ಜಾಸ್ತಿ ಮಾಡಿರೋದ್ರಿಂದ ಬೇರೆ ದೇಶದವರು ಅಮೆರಿಕಕ್ಕೆ ಬರೋಕೆ ಕಷ್ಟ ಆಗಿತ್ತು. ಹೀಗಾಗಿ ಈ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ಗಮನಿಸ್ತಾ ನೊಬೆಲ್ ಒಂದು ಆಯ್ಕೆ ಪೀಠ ಏನಿದೆ, ಒಂದು ಸಂಸ್ಥೆ ಏನಿದೆ, ಅದು ಇವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಇವರಿಗೆ ಕೊಡೋದಕ್ಕಿಂತ, ಟ್ರಂಪ್ ಅವರಿಗೆ ಕೊಡೋದಕ್ಕಿಂತ ಇವರಿಗೆ ಕೊಡೋದೇ ಒಂದು ಸೂಕ್ತ ಅನ್ನುವಂತಹ ರೀತಿಯಲ್ಲಿ ಈಗ ಅವರಿಗೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಟ್ರಂಪ್ ಅವರಿಗೆ ಈಗ ತೀವ್ರ ಮುಖಭಂಗ ಆಗಿದೆ ಅನಿಸ್ತಾ ಇದೆ. ಈ ಒಂದು ವಿಚಾರದ ಟ್ರಂಪ್ ಅವರ ಒಂದು ನಿರೀಕ್ಷೆ ಏನಿತ್ತು ನಿಜಕ್ಕೂ ಕೂಡ ಅವರಿಗೆ ಬೇಸರ ತಂದಿರಬಹುದು. ಆದ್ರೆ ಈ ಒಂದು ವಿಚಾರದಿಂದ ಯಾರಿಗೂ ಕೂಡ ಖುಷಿ ಆಗಿಲ್ಲ ಅಮೆರಿಕದವರಿಗೆ ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ ಅವರ ಒಂದು ನಂಬಿಕೆ ಇತ್ತು, ನಾನೇ ಒಂದು ಶಾಂತಿ ದೂತ, ನಾನೇ ಒಂದು ಅನೇಕ ಯುದ್ಧಗಳನ್ನು ತಪ್ಪಿಸಿದ್ದೀನಿ, ನಾನೇ ಹೋಗಿ ಮಾತುಕತೆ ನಡೆಸಿದ್ದೀನಿ. ಅದು ಭಾರತದ ಜೊತೆ ಕೂಡ ಸಾಕಷ್ಟು ವಿವಾದಗಳನ್ನು ಇವರು ಮೈ ಮೇಲೆ ಎಳೆದುಕೊಂಡಿದ್ರು. ವೀಸಾ H1B ಒಂದು ವೀಸಾ ಏನಿದೆ ಆ ವಿಚಾರದಲ್ಲಿ ಆಗಿರ್ಬೋದು, ಮತ್ತೆ ಸುಂಕವನ್ನು ಏರಿಸುವಂತ ವಿಚಾರದಲ್ಲಿ ಆಗಿರೋದು, ಎಲ್ಲಾ ವಿಚಾರಗಳನ್ನ ನೋಡಿಕೊಂಡು ಈಗ ಟ್ರಂಪ್ ಅವರಿಗೆ ಕೊಡೋಕೆ ನಿರಾಕರಿಸಿದೆ ಅನ್ಸುತ್ತೆ. ಹೀಗಾಗಿ ಇದರಿಂದ ತೀವ್ರ ಮುಖಭಂಗ ಆಗಿರುವಂತದ್ದು ಟ್ರಂಪ್ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.